ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಅದನ್ನ ನಮ್ಮ ಕಡೆ ಇಥನಾಲ್ ತಗೋತಾರ, ಏನೂ ಮಾಡಂಗಿಲ್ಲ ಸಾಹೇಬ್ರ ಅವ್ರು. ನಾವು ಹೋದ ಟ್ಯಾಂಕರ್ದಾಗಿದ್ದು ಹೋದ್ ಮ್ಯಾಗ ಸುರುತ್ತೀವಿ, ತೆಳಗಿನ ತಗೊಂಡು ಪೆಟ್ರೋಲ್ ಪಂಪಿಗೆ ಕಳಿಸ್ತೀವಿ. ಪೆಟ್ರೋಲ್ ಹೆಂಗ್ ಮಾರಕತ್ತಾರೋ 102 ರೂಪಾಯಿ ಆಯ್ತಾ. ಪೆಟ್ರೋಲ್ ಪಂಪ್ದಾಗ 3 ರೂಪಾಯಿ ಕಮಿಷನ್ ಬೇಡ, ಉಳಿತೈತು 100 ರೂಪಾಯಿ. ಈ ಕಾರ್ಖಾನೆ ಒಂದು 10 ರೂಪಾಯಿ ಕೊಡ್ರಿ ಲೀಟರ್, ಎಷ್ಟು ಉಳಿತು? 90 ಉಳಿತಲ್ಲ. ಈ ಕೊಡ್ತಾರೆ ಎಷ್ಟು? 60. ಇನ್ನು ಡಿಫರೆನ್ಸ್ ಆಯ್ತು 30. ಆ 30 ರೂಪಾಯಿ ನೀವ್ಯಾಕೆ 20 ರೂಪಾಯಿ ಏನು ಕಬ್ಬ ಹಚ್ಚಿದವ್ರ, ಏನು ನೀರು ಉಳಿಸಿದವ್ರ, ಏನು ಕಳಿಗೆ ತೆಗೆದವ್ರ, ಏನು ಮೈ ಹರ್ಕೊಂಡವ್ರ? ಆ 30 ರೂಪಾಯಿ ಈ ಕಾರ್ಖಾನೆ ಮಾಲೀಕರು ಕೊಡ್ರಿ, ಅದನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡ್ರಿ ಅಂತ ಹೇಳಿ ಯಡಿಯೂರಪ್ಪನವರೇ. ವಯಸ್ಸು ನಿಮಗೆ 82 ಆಗಿದೆ. ನೀವು ಕೇಳಕತ್ತಿರಲ್ಲ ತಾಕತ್ತಿದ್ರ ಅಂತ ಹೇಳಿ. ನಿನಗೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ಹೇಳು, ಆ 30 ರೂಪಾಯಿ ರೈತರ ಖಾತೆಗೆ ಜಮಾ ಮಾಡಿದ್ರೆ ನಮ್ಮ ಟನ್ನಿಗೆ 4,500 ಬರ್ತದೆ. ಒಂದು ಟನ್ ಕಬ್ಬಿಗೆ 4,500 ಸಿಗ್ತದ. ಅವಾಗ ರೈತರ ಆದಾಯ ದುಗುಣ ಆಗ್ತದ. ಈ 30 ರೂಪಾಯಿ ಯಾರಿಗೆ ಹೊಂಟದ? ಇದು ನೀ ಕಾರ್ಖಾನೆ ಮಾಡಿ ಗೊತ್ತಾಕೈತಿ ನನಗೆ ಮುಂದೆ. ಇದು ಯಾರಿಗೆ ಹೊಂಟದ? ಯಾರಿಗೆ? ಅದಾನಿ ಅಂಬಾನಿ. ಈ ದೇಶದೊಳಗೆ ದುಗುಣ ಆಗಿರೋದು ಯಾರ್ದು? ಅದಾನಿ. ಇದನ್ನ ನಾ ಹೇಳಕತ್ತಿಲ್ಲ, ನೀವು ಹೇಳಕತ್ತೀರಿ. ಇದನ್ನ ನಾವು ತಡಿಬೇಕಾದ್ರೆ ಈ ಚುನಾವಣೆ ಒಳಗೆ ನನ್ನ ಸೋದರಿಯಾಗಿರ್ತಕ್ಕಂಥ ಸವಿತಾ ಪಾಟೀಲ್ರ 1, 2, 3 ಎಲ್ಲಿ 1, 2, 3ನೇ ನಂಬರ್ ಹಸ್ತದ ಗುರುತಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನ ಕೊಟ್ಟು ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನಿವತ್ತು ನಿಮ್ಮ ವೇದಿಕೆಗೆ ಬಂದು ನಾನು ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ಕೋತೀನಿ. ನಾನು ಶಿವಾನಂದ ಪಾಟೀಲ್ರಿಗೆ ಒಂದು ವಿನಂತಿ ಮಾಡ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಲ್ಲಿ ತನಕ ನಮ್ಮ ಗಾಡಿಯಾಗ ಹೇಳ್ತಿದ್ರು ಸಾಹೇಬರ 3 ಕ್ಷೇತ್ರದಾಗ ಸ್ವಲ್ಪ ಮೈನಸ್ ಆಕತಿ ಅಂತ. ಒಂದು ತೇರ್ದಾಳ, ಒಂದು ಜಂಪಕಂಡಿ, ಒಂದು ಹೊನಗುಂದ ಅಂತ. ಹೊನಗುಂದದ ಹುಲಿ ಇಲ್ಲೇ ಬಂದೈತು. ನಾ ಬೇಕಾದ್ರೆ ಅವನು ಕೂಡ ನಾನು ಕೈ ಜೋಡ್ಸಕ್ ಹೋಗ್ತೀನಿ. ಜಮಖಂಡಿಗೂ ಬರ್ತೀನಿ, ತೇರ್ದಾಳಕ್ಕೂ ಬರ್ತೀನಿ, ಇನ್ನೊಂದು ರೌಂಡ್ ಬರ್ತೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ರೊಟ್ಟಿ ಹೊತ್ತಾಕತ್ತ ಒಂದ್ಸಲ ಅದನ್ನು ತಿರುವಿ ಬದಲಾವಣೆ ಮಾಡುವಂತ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೀನಿ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ನಿಮ್ಮ ಆಶೀರ್ವಾದ, ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಮತವನ್ನ ಈ ಕ್ಷೇತ್ರದ ಅಭ್ಯರ್ಥಿ ಸವಿತಾ ಪಾಟೀಲ್ರನ್ನ ಆರಿಸಿ ಕಳಿಸಿದ್ದಾದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಕೈಯನ್ನ ಇನ್ನಷ್ಟು ಬಲಪಡಿಸಿದಂಗೆ ಆಗ್ತದ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಿಗೂ ಕೇಳ್ಕೊಂಡು ನಾನು ಮಾತಿಗೆ ಹೊರ ಕೊಡ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.